ಓಕೆ, ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಏನಿತ್ತು, ಪ್ರಜ್ವಲ್ ರೇವಣ್ಣ ವಿರುದ್ಧ ಮೊದಲ ಚಾರ್ಜ್ ಶೀಟ್ ಈಗ ಸಲ್ಲಿಕೆಯನ್ನ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ನಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಂದೆ HD ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋದು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಕೇಸು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನೋದು ಬಹಳ 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 ಮುಖ್ಯವಾಗಿರುತ್ತೆ. ಇಲ್ಲಿಯವರೆಗೂ ಕೂಡ ಆರೋಪಗಳಿರುತ್ತೆ. A1 A2 ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ. ಇದರಲ್ಲಿ ಈಗ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ನೋಡಬೇಕು. 123 ಸಾಕ್ಷ್ಯವನ್ನ ಸಂಗ್ರಹಿಸಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. 123 ಸಾಕ್ಷ್ಯವನ್ನು. ಸೊ ಹಾಗಾಗಿ ಈಗ ಈ ಪ್ರಕರಣ ಹೇಗೆ ಸಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ದೋಷಾರೋಪ ಪಟ್ಟಿಯಲ್ಲಿ ಏನಿದೆ, ಯಾವ ಅಂಶ ಇದೆ, ತನಿಖೆಯಲ್ಲಿ ಸಿಕ್ಕಿರುವಂಥ ಅಂಶ ಏನು, ಎಲ್ಲವೂ ಕೂಡ ಈಗ ಬರ್ತಾ ಹೋಗುತ್ತೆ. ಇಲ್ಲಿಯವರೆಗೂ ನಿಮಗೆ ಆರೋಪಗಳು ಕೇಳಿ ಬರ್ತಾ ಇತ್ತು, ಹಾಗೆ ಹೀಗೆ ಇವೆಲ್ಲವೂ ಕೂಡ ಅಲ್ಲಿಂದ ಮೂಲಗಳಿಂದ ಸಿಗ್ತಾ ಇದ್ದಿದ್ದು. ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಈಗ ಚಾರ್ಜ್ ಶೀಟ್ ಮೂಲಕವಾಗಿ ಸಿಗುತ್ತೆ. ಮೊದಲ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಕೇಸ್ನಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ವಿರುದ್ಧ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. 123 ಸಾಕ್ಷ್ಯವನ್ನ ಉಲ್ಲೇಖ ಮಾಡಿದ್ದಾರಂತೆ. 123. 1-2 ಸಾಕ್ಷ್ಯಗಳಿರೋದೇ ಬಹಳ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ 123 ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಸಂತ್ರಸ್ತ ಮಹಿಳೆಗೆ ಮೈಕೈ ಮುಟ್ಟಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋದು ಪ್ರೂವ್ ಮಾಡೋದು ಹೇಗೆ? ವಿಡಿಯೋ ಇದೆಯಾ? ಅವೆಲ್ಲವೂ ಕೂಡ ಬರುತ್ತೆ. ಈಗ ಒಂದು ಹಂತಕ್ಕೆ ಹೋಯ್ತಿದ್ದು. ಯಾವುದೋ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವುದು. ಹಣ್ಣು ಕೊಡುವ ನೆಪದಲ್ಲಿ ಸೊಂಟ ಮುಟ್ಟಿ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನೋದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋದು. ಇದೆಲ್ಲ ಹಣ್ಣು ಕೊಡುವ ನೆಪದಲ್ಲಿ ಸೊಂಟ ಮುಟ್ಟಿ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು, ಸೀರೆ ಎಳೆದು ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋದು, ಇವೆಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿರೋದು. ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ದಾಖಲಾಗಿತ್ತು ಅದರ ಚಾರ್ಜ್ ಶೀಟ್ ಇಲ್ಲಿದೆ. ಅದರಲ್ಲಿರುವಂಥ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ. ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಅತ್ಯಾಚಾರ ಆಗಿರೋದು. ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಈ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಹೊಳೆನರಸೀಪುರದ ಮನೆಯಿಂದ ಕರೆತಂದು ಬೆಂಗಳೂರಿನ ಬಸವನಗುಡಿಯ ನಿವಾಸದಲ್ಲಿ ಅತ್ಯಾಚಾರ ಆಗಿರೋದು ಅಂತ. ಹೊಳೆನರಸೀಪುರದ ಮನೆಯಿಂದ ಕರ್ಕೊಂಡು ಬಂದು ಬೆಂಗಳೂರಿನ ಇವರ ಬಸವನಗುಡಿ ನಿವಾಸದಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾರು ಆರೋಪ ಮಾಡ್ತಾ ಇರೋರು ಅತ್ಯಾಚಾರ ಆಗಿದೆ ಅಂದ ಮಾತ್ರಕ್ಕೆ ಅತ್ಯಾಚಾರ ಅಲ್ಲ. ಆಗ ಸಹಕಾರವನ್ನು ಕೊಟ್ಟು ತದನಂತರ ಸ್ವಲ್ಪ ವರ್ಷಗಳ ನಂತರ ಇಲ್ಲ ನನಗೆ ಅದು ಅತ್ಯಾಚಾರ ಅಂತ ಹೇಳಿದ್ರೆ ಅದನ್ನು ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಹೊತ್ತಿಲ್ಲದ ಹೊತ್ತಲ್ಲಿ ಸಂತ್ರಸ್ತೆಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಮಾಡಿದ್ದಾರೆ ಅನ್ನುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿ ಇದೆ. ಇವೆಲ್ಲವೂ ಕೂಡ ಪ್ರೂವ್ ಆಗಬೇಕಾಗಿದೆ. ತನಿಖೆಯಲ್ಲಿ ಅವ್ರು ಏನು ಹೇಳಿರ್ತಾರೆ, ಯಾರಿಗೆ ದೂರನ್ನು ಕೊಟ್ಟಿರ್ತಾರೋ ಅವ್ರು ಏನು ಹೇಳಿರ್ತಾರೋ ಎಲ್ಲ ಹೇಳಿಕೆಗಳನ್ನು ಇದರ ಹಾಕಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ಕೇಸ್ನಲ್ಲಿ ಮೊದಲ ಹಂತ ಮುಕ್ತಾಯವಾದಂಗೆ ಕಾಣಿಸ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಮೂಲಕವಾಗಿ, ಅಲ್ವಾ ಮುರಳಿ? ಖಂಡಿತವಾಗಿ ಅವರನ್ನ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಅಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂತ ಮೊದಲ ಪ್ರಕರಣ. ಅದರಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಆರೋಪನ ಹೊರಿಸಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರೆ, ಅವರ ತಂದೆ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪನ ಈಗ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ಪ್ರಕರಣದಲ್ಲಿ ಇಬ್ಬರಿಗೂ ಕೂಡ ಪ್ರತ್ಯೇಕವಾದಂತ ಸೆಕ್ಷನ್ಗಳನ್ನ ಅಡಿಯಲ್ಲಿ ಈಗ FIR ಇತ್ತು. FIR ನಲ್ಲಿ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ 123 ಸಾಕ್ಷ್ಯಗಳು ಮತ್ತು 2000 ಪುಟಕ್ಕೂ ಮೀರಿ ಹೆಚ್ಚಿನ ಅಂಶಗಳೇನಿತ್ತು ಅಂಶಗಳನ್ನ ಇಟ್ಟುಕೊಂಡು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಅದನ್ನು ಪ್ರಮುಖವಾಗಿ ಗಮನಿಸಬೇಕಾದಂತದ್ದು ಇದರಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲಿ ಪೂರಕವಾದ ಯಾವುದೇ ರೀತಿಯ ವಿಡಿಯೋ ಫುಟೇಜಸ್ಗಳಾಗ್ಲಿ ಅಥವಾ ವಿಡಿಯೋ ಸಾಕ್ಷ್ಯಗಳಾಗ್ಲಿ ಇರಲಿಲ್ಲ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇದ್ದಂತದ್ದು KNGರದ ಸಂತ್ರಸ್ತೆ ಏನಿತ್ತು ಆಕೆಯ ವಿರುದ್ಧ ಅತ್ಯಾಚಾರ ಮಾಡಿದ್ದಕ್ಕೆ ಪೂರಕವಾದ ವಿಡಿಯೋ ಸಾಕ್ಷ್ಯಗಳಿತ್ತು. ಆದ್ರೆ ಈ ಸಂತ್ರಸ್ತೆಯ ಕಂಪ್ಲೇಂಟ್ ಏನಿತ್ತು, ಕಂಪ್ಲೇಂಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯ ವಿಡಿಯೋ ಸಾಕ್ಷ್ಯಗಳಿರ್ಲಿಲ್ಲ. ಆದ್ರೆ ಇದನ್ನ ಯಾವ ರೀತಿಯಲ್ಲಿ ಪ್ರೂವ್ ಮಾಡಿದ್ದಾರೆ, ಜೊತೆಗೆ ಬಸವನಗುಡಿಯ ಮನೆಯಲ್ಲಿ ಕೂಡ ಮಹಾಜರನ್ನ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರು ಬಸವನಗುಡಿ ಮನೆ ಮತ್ತು
ಮನೆಯಲ್ಲಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನ ಆಧರಿಸಿ ಈಗ ದೋಷಾರೋಪ ಪಟ್ಟಿಯನ್ನ ಏನೋ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಇನ್ನುಳಿದಂತ 2 ಅತ್ಯಾಚಾರ ಪ್ರಕರಣಗಳೇನಿತ್ತು ಆ ಅತ್ಯಾಚಾರ ಪ್ರಕರಣಗಳು ಕೂಡ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಮೊದಲ FIR ಮೊದಲ ಅತ್ಯಾಚಾರ ಪ್ರಕರಣ, ಆ ಮೊದಲ ಅತ್ಯಾಚಾರ ಪ್ರಕರಣದಲ್ಲಿ ಈಗ ದೋಷಾರೋಪ ಪಟ್ಟಿ ಈಗ 42 ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿತ್ತು ಅಲ್ಲಿಗೆ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ, ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರಬಹುದು ಮುರಳಿ, ಬಟ್ ಇದನ್ನ ಪ್ರೂವ್ ಮಾಡೋದು ಬಹಳ ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಲ್ವಾ ಈಗ ಪೊಲೀಸರಿಗೆ? ಖಂಡಿತ ಅರುಣ್, ಯಾಕಂದ್ರೆ ಅವರಿಗೆ ಪೂರಕವಾದ ಸಾಕ್ಷ್ಯಗಳೇನಿರುತ್ತೆ ಆ ಸಾಕ್ಷ್ಯಗಳನ್ನ ಆಧರಿಸಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಈಗ ವಾದ ಪ್ರತಿವಾದಕ್ಕೆ ಬಂದಾಗ, ವಿಚಾರಣಾ ಹಂತದಲ್ಲಿ ಸಂದರ್ಭದಲ್ಲಿ ಬಂದಾಗ ತನಿಖಾಧಿಕಾರಿಗಳು ಮಾಡಿರುವಂತಹ ಲೂಪ್ ಹೋಲ್ಸ್ಗಳೇನಿರ್ತವೆ, ತಪ್ಪುಗಳೇನಿರ್ತವೆ, ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಪೂರಕವಾದ ಸಾಕ್ಷ್ಯಗಳೇನಿರ್ತವೆ, ಪೂರಕವಾದ ಅಂಶಗಳೇನಿರುತ್ತೆ ಅದನ್ನ ಇಟ್ಕೊಂಡು ವಾದ ಪ್ರತಿವಾದವನ್ನ ಮಾಡುವಂಥದ್ದು. ವಾದ ಪ್ರತಿವಾದನ ಮಾಡಿ ಅದಾದ ನಂತರ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ. ಆದ್ರೆ ತನಿಖೆ ಮಾಡ್ತದಂತ ತನಿಖಾಧಿಕಾರಿಗಳು ಹೌದು ಆಕೆಯ ಮೇಲೆ ಅತ್ಯಾಚಾರವನ್ನ ನಡೆಸಿದರೆ ಮತ್ತು ಅವರ ತಂದೆ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ಹೇಳಿ ಆರೋಪಗಳು ಇತ್ತು. ಆ ಆರೋಪಗಳಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಮತ್ತು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು. ಅಂದ್ರೆ ಇದು ಈ ಪ್ರಕರಣ ಏನಿದೆ ಅಂದ್ರೆ ಮೊದಲ ಪ್ರಕರಣ, ಹೊಳೆನರಸೀಪುರದ ಮೊದಲ ಪ್ರಕರಣ ಏನಿತ್ತು ಆ ಮೊದಲ ಪ್ರಕರಣಕ್ಕೆ 4 ವರ್ಷದ ಹಳೆಯ ಪ್ರಕರಣ ಅಂತ ಹೇಳಿ ಕೂಡ ಹೇಳಿದ್ರು. ಅದನ್ನ ಯಾವ ರೀತಿಯಲ್ಲಿ ಪ್ರೂವ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಇದನ್ನ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಇದರ ಬಗ್ಗೆನೂ ಕೂಡ ಸ್ಪಷ್ಟತೆಗಳಿಲ್ಲ. ಮುಂದಿನ ಹಂತಗಳಲ್ಲಿ ಅದರಲ್ಲಿ ಏನಿದೆ ಅದರ ಮಾಹಿತಿಗಳೇನೋ ಅದೆಲ್ಲ ಕೂಡ ಬಯಲಾಗಬೇಕಾಗಿರೋಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.